Okay, next one, the tricks to remember the Krebs cycle. Okay, ನಾನು ಮುಂಚೆ ಹೇಳ್ದಂಗೆ ಲಾಸ್ಟ್ ವಿಡಿಯೋದಲ್ಲಿ ಓಕೆ ಕ್ರೆಬ್ಸ್ ಸೈಕಲ್ನ ನೆನ್ಪಿಟ್ಕೊಳ್ಳೋಕ್ಕೆ ಕೆಲವೊಂದು ಟ್ರಿಕ್ಸ್ ನೋಡೋಣ. The Krebs cycle is the second step in the aerobic respiration, where the pyruvic acid is converted into carbon dioxide ಮತ್ತು water in a cyclic manner, where the pyruvic acid converted into link out compound that acetyl-CoA. This acetyl-CoA enters into the matrix of mitochondria, where it undergoes cyclic reactions in the presence of the enzymes to produce citric acid, and then again oxaloacetic acid in a cyclic manner. ಒಂದು ಇದನ್ನ ಕ್ರೆಬ್ಸ್ ಅವ್ರು ಫಸ್ಟ್ ಐಡೆಂಟಿಫೈ ಮಾಡಿ ಡಿಸ್ಕವರ್ ಮಾಡಿದ್ರಿಂದ ಅದನ್ನ ಕ್ರೆಬ್ಸ್ ಸೈಕಲ್ ಅಂತ ಕರಿತೀವಿ. ಇದು ನಮ್ದು ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಕ್ರೆಬ್ಸ್ ಸೈಕಲ್. ಇದನ್ನ ನೆನ್ಪಿಟ್ಕೊಳ್ಳೋಕೆ ನೋಡೋಣ. ಲಿಂಕರ್ ರಿಯಾಕ್ಷನ್ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ದ ಪೈರುವಿಕ್ ಆಸಿಡ್ ವಿಟ್ ಅಂಡರ್ಗೋ ಆಕ್ಸಿಡೇಟಿವ್ decarboxylation or dehydrogenation reaction to produce acetyl-CoA, that is linker reaction in the presence of the coenzyme, where it combines with the 4-carbon compound oxaloacetic acid to produce a first compound, that is citric acid. Then it converted into alpha-ketoglutarate acid to succinic acid to malic acid to oxaloacetic acid. Only 4 ಮಾತ್ರ ನೆನ್ಪಿಟ್ಕೊಳ್ಬೇಕು ಇಲ್ಲಿ. ಹಾಗಾಗಿ 4 ವರ್ಡ್ ನೋಡೋಣ. O ಅಂದ್ರೆ oxaloacetic acid. Citric acid, the same citric acid. Alpha A, simple succinic acid. Molecule, malic acid. ಇಷ್ಟೇ ನೆನ್ಪಿಟ್ಕೊಳ್ಳೋದು. ಲಿಂಕರ್ ರಿಯಾಕ್ಷನ್ ಗೊತ್ತಾಯ್ತಾ? ಅದನ್ನು ಇವ್ರ ಜೊತೆ ಕಂಬೈನ್ ಮಾಡಿ ಸೈಕ್ಲಿಕ್ ಮ್ಯಾನರ್ ಬರೀರಿ. ಆದರೆ ಇವೆಲ್ಲ ಎಲ್ಲೇ ಬರಿಬೇಕು ಅಂತ ನೀವು ನೆನ್ಪಿಟ್ಕೊಳ್ಬೇಕು. ಓಕೆಪಾ? ಸಿಟ್ರಿಕ್ ಆಸಿಡ್ ಎ ಸಿಂಪಲ್ ಮಾಲಿಕ್ಯೂಲ್. ಕ್ರೆಬ್ಸ್ ಸೈಕಲ್ಗೆ ಸಿಂಪಲ್ ಫಾರ್ಮ್ ನೆನ್ಪಿಟ್ಕೊಳ್ಬೇಕು. ನಮ್ಮ ಬೋರ್ಡ್ ಎಕ್ಸಾಮ್ದು ಅಂತಂದ್ರೆ ಇಷ್ಟು ಸಾಕು. ಸಿಟ್ರಿಕ್ ಆಸಿಡ್ ಎ ಸಿಂಪಲ್ ಮಾಲಿಕ್ಯೂಲ್. O ಅಂದ್ರೆ ಆಕ್ಸಲೋಅಸಿಟಿಕ್ ಆಸಿಡ್. ಸಿಟ್ರಿಕ್ ಆಸಿಡ್ ಸೇಮ್. A ಅಂದ್ರೆ ಆಲ್ಫಾ ಕೀಟೋಗ್ಲುಟಾರಿಕ್ ಆಸಿಡ್. S ಅಂದ್ರೆ ಸಿಂಪಲ್ ಅಂದ್ರೆ ಸಕ್ಸಿನಿಕ್ ಆಸಿಡ್. ಮಾಲಿಕ್ಯೂಲ್ ಅಂದ್ರೆ ಮ್ಯಾಲಿಕ್ ಆಸಿಡ್. ಇನ್ ಡಿಟೈಲ್ ಆಗಿದೆಯಲ್ವಾ ನಮ್ದು. ಇನ್ ಡಿಟೈಲ್ ವಿತ್ all the enzymes, where NADH2 carbon dioxide releases, where water is entered, ಅವನ್ನೆಲ್ಲ ನೆನ್ಪಿಟ್ಕೊಳ್ಬೇಕಂತ ಅಂದ್ರೆ ಅದೇ ಥರದ್ದು. O ಅಂದ್ರೆ ಆಕ್ಸಲೋಅಸಿಟಿಕ್ ಆಸಿಡ್. ಸಿಟ್ರಿಕ್ ಅಂದ್ರೆ ಸಿಟ್ರಿಕ್ ಆಸಿಡ್. ಆಸಿಡ್ ಅಂದ್ರೆ ಅಕೋನಿಟಿಕ್ ಆಸಿಡ್. ಈಸ್ ಅಂದ್ರೆ ಐಸೋಸಿಟ್ರಿಕ್ ಆಸಿಡ್. ಅಫ್ಕೋರ್ಸ್ ಅಂದ್ರೆ ಆಕ್ಸಲೋಸಕ್ಸಿನಿಕ್ ಆಸಿಡ್. ಎ ಅಂದ್ರೆ ಸೇಮ್ ಆಲ್ಫಾ ಕೀಟೋಗ್ಲುಟಾರಿಕ್ ಆಸಿಡ್. ಸಿಂಪಲ್ ಅಂದ್ರೆ ಇಲ್ಲಿ ಸಕ್ಸಿನೈಲ್-CoA. ಸಿಲ್ಲಿ ಅಂದ್ರೆ ಸಕ್ಸಿನೇಟ್. ಇಲ್ಲಿ ಸಕ್ಸಿನೈಲ್-CoA ಫಸ್ಟ್ ಬರೆಯೋದ ಸಕ್ಸಿನೇಟ್ ಫಸ್ಟ್ ಬರೆಯೋದ ಅನ್ನೋದಕ್ಕೆ ಹೆಂಗ್ ನೆನ್ಪಿಟ್ಕೊಳ್ಬೇಕಂದ್ರೆ ಇಲ್ಲಿ ಸಕ್ಸಿನೇಟ್ NAT ಲೇಟ್ ಅಂತ ಅನ್ಕೊಳ್ಳೋಣ. NAT ಬರೋ LAT ಲೇಟ್ ಆಗಿ ಬರುತ್ತೆ. ಯಾರಿಗಿಂತ ಲೇಟಾಗಿ ಬರುತ್ತೆ? ಸಕ್ಸಿನೈಲ್-CoAಗಿಂತ ಲೇಟಾಗಿ ಬರುತ್ತೆ. ಹಾಗಾಗಿ ಸಕ್ಸಿನೈಲ್ ಬಂದಾದ್ಮೇಲೆ ಸಕ್ಸಿನೇಟ್ ಬರೋದು. ಸಿಂಪಲ್ ಅಂದ್ರೆ ಇಲ್ಲಿ ಸಕ್ಸಿನೈಲ್-CoA. ಸಿಲ್ಲಿ ಅಂದ್ರೆ ಸಕ್ಸಿನಿಕ್ ಆಸಿಡ್. ಫನ್ನಿ ಅಂದ್ರೆ ಫ್ಯುಮ್ಯಾರಿಕ್ ಆಸಿಡ್. ಮಾಲಿಕ್ಯೂಲ್ ಅಂದ್ರೆ ಅಗೇನ್ ಅವರ್ ಮ್ಯಾಲೇಟ್. citric acid is of course a simple silly funny molecule. Krebs cycle ಬಂದಾಯ್ತು ಹೌದಲ್ವಾ? citric acid is of course a simple silly funny molecule ಅಂದ್ರೆ Krebs cycle. ಈಗ ರಿಯಾಕ್ಷನ್ಸ್ ಯಾವ್ಯಾವ ಆಗುತ್ತೆ ಇಲ್ಲಿ ಅಂತ ತಿಳ್ಕೊಳ್ಳೋಣ ಹೌದಲ್ವಾ? ಫಸ್ಟ್ ರಿಯಾಕ್ಷನ್ ಇದು ಹೌದು. ಆಮೇಲೆ ಸೆಕೆಂಡ್ ಒನ್ ಇಲ್ಲಿ, ಥರ್ಡ್ ಒನ್ ಇಲ್ಲಿ, ಫೋರ್ತ್ ಒನ್ ಇದು, ಫಿಫ್ತ್ ಒನ್ ಅಲ್ಲಿ ಕಾರ್ಬನ್ ರಿಮೂವ್ ಆಗುತ್ತೆ. ಸಿಕ್ಸ್ತ್ ಒನ್ ಅಲ್ಲಿ ಕಾರ್ಬನ್ ರಿಮೂವ್ ಆಗುತ್ತೆ ಮತ್ತೆ ಹೈಡ್ರೋಜನ್ ಕೂಡ ರಿಮೂವ್ ಆಗುತ್ತೆ. ನೆಕ್ಸ್ಟ್ ಒನ್ ಇಲ್ಲಿ ಸೆವೆಂತ್ ಒನ್, ದ ಏತ್ ಒನ್, ನೈನ್ತ್ ಒನ್ ಮತ್ತೆ 10th ಒನ್. 10 ರಿಯಾಕ್ಷನ್ಸ್ ಇದೆ ಅಲ್ವಾ? 10 ಒಂದೊಂದು ಕೂಡ ಹೆಸರು ಕೊಡೋಣ. ಫಸ್ಟ್ ಒನ್ ಸಿ. ಈ ಎರಡು ಕಂಬೈನ್ ಆಗುತ್ತೆ, ಕಂಡೆನ್ಸೇಷನ್ ಅಂತ ಕರಿತೀವಿ. ಇಲ್ಲಿ ಆಕ್ಸಲೋಅಸಿಟಿಕ್ ಆಸಿಡ್ ಮತ್ತೆ ಅಸಿಟೈಲ್-CoA ಕಂಬೈನ್ ಆಗಿ ಏನ್ ಫಾರ್ಮೇಶನ್ ಆಗುತ್ತೆ? ಸಿಟ್ರಿಕ್ ಆಸಿಡ್ ಆಗೋದನ್ನ ಕಂಡೆನ್ಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಡಿ ವಾಟರ್ ರಿಮೂವ್ ಆಗುತ್ತಲ್ಲ, ಡಿಹೈಡ್ರೇಷನ್ ಡಿ. ನೆಕ್ಸ್ಟ್ ಒನ್ ಮತ್ತೆ ವಾಟರ್ ಜಾಯಿನ್ ಆಗುತ್ತೋ, ರಿಹೈಡ್ರೇಷನ್. ನೆಕ್ಸ್ಟ್ ಒನ್ ಓ
ಆಕ್ಸಿಡೇಷನ್ NAD ಇದಿದು NADH2 ಆಗುತ್ತೆ. ಅದನ್ನ ಆಕ್ಸಿಡೇಷನ್ ಅಂತ ಕರಿತೀವಿ. O ಎಲ್ಲೆಲ್ಲಿದೆಯೋ ಅಲ್ಲಿ NADH2 ಇಲ್ಲ FADH2 ಇರುತ್ತೆ. ನೆಕ್ಸ್ಟ್ ಒನ್ ಮತ್ತೆ ಡಿಕಾರ್ಬಾಕ್ಸಿಲೇಷನ್. ಫಸ್ಟ್ ಒನ್ ಮಾತ್ರ ಡಿಹೈಡ್ರೇಷನ್, ಇದೆಲ್ಲ ಡಿಕಾರ್ಬಾಕ್ಸಿಲೇಷನ್. ನೆಕ್ಸ್ಟ್ ಒನ್ OD ಅಂತ ಬರ್ತೀನಿ, ಯಾಕಂದ್ರೆ O ಅಂತ ಅಂದ್ರೆ ಇಲ್ಲಿ ಆಕ್ಸಿಡೇಷನ್ ಕೂಡ ಆಗುತ್ತೆ, ಡಿ ಅಂದ್ರೆ ಡಿಕಾರ್ಬಾಕ್ಸಿಲೇಷನ್ ಆಗುತ್ತೆ, ಹಾಗಾಗಿ OD. ನೆಕ್ಸ್ಟ್ ಒನ್ P ಫಾಸ್ಫೋರಿಲೇಷನ್. ಎಂತ ಫಾಸ್ಫೋರಿಲೇಷನ್ ಇದು? ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರಿಲೇಷನ್. GDP-ನಾದ್ರೂ ಬರೀರಿ, ADP-ನಾದ್ರೂ ಬರೀರಿ. ನೆಕ್ಸ್ಟ್ ಒನ್ O FADH2 ಫಾರ್ಮೇಷನ್ ಆಗುತ್ತೆ, ಡಿಹೈಡ್ರೋಜಿನೇಷನ್ ಆಗುತ್ತೆ ಅಂದ್ರೆ ಆಕ್ಸಿಡೇಷನ್ ರಿಯಾಕ್ಷನ್. H ವಾಟರ್ ಇಲ್ಲಿ ಆ್ಯಡ್ ಆಗುತ್ತೆ. ಓಕೆ, ವಾಟರ್ ಆ್ಯಡ್ ಆಗೋದ್ರಿಂದ ಅದು ಹೈಡ್ರೇಷನ್. ನೆಕ್ಸ್ಟ್ ಒನ್ ಆಕ್ಸಿಡೇಷನ್. ಓಕೆ, ದಿಸ್ ಆರ್ ದ 10 ರಿಯಾಕ್ಷನ್ಸ್. ನಮಗೆ ಗೊತ್ತಾದ್ರೆ ಇಲ್ಲಿ ಯಾವ್ದು ಬರಿಬೇಕು ಅನ್ನೋದು ಗೊತ್ತಾಗುತ್ತೆ. ವಾಟರ್ ಎಲ್ಲಿ, NADH2 ಎಲ್ಲಿ, ಕಾರ್ಬನ್ ಡೈಆಕ್ಸೈಡ್ ಎಲ್ಲಿ, ATP ಎಲ್ಲಿ, GTP ಎಲ್ಲಿ, FADH2 ಎಲ್ಲಿ, ಅದು ಗೊತ್ತಾಗುತ್ತೆ. ಇದು ಲೈನ್ ಏನಂತ ಅಂದ್ರೆ CD ರೋಡೋಪೋಹೋ. C ಅಂದ್ರೆ ಕಂಡೆನ್ಸೇಷನ್, D ಅಂದ್ರೆ ಡಿಹೈಡ್ರೇಷನ್, R ಅಂದ್ರೆ ರಿಹೈಡ್ರೇಷನ್, O ಅಂದ್ರೆ ಆಕ್ಸಿಡೇಷನ್, D ಅಂದ್ರೆ ಡಿಕಾರ್ಬಾಕ್ಸಿಲೇಷನ್, OD ಒಂದೇ ಲೆಟರ್, ಒಂದೇ ವರ್ಡ್. D ಬೇಕಾದ್ರೆ ಇಲ್ಲಿ ಸೂಪರ್ ಸ್ಕ್ರಿಪ್ಟ್ ಅಲ್ಲಿ ಬರ್ದ್ಬಿಡಿ. ಆಕ್ಸಿಡೇಷನ್, ಡಿಕಾರ್ಬಾಕ್ಸಿಲೇಷನ್, P ಅಂದ್ರೆ ಫಾಸ್ಫೋರಿಲೇಷನ್, O ಅಂದ್ರೆ ಆಕ್ಸಿಡೇಷನ್, H ಅಂದ್ರೆ ಹೈಡ್ರೇಷನ್, O ಅಂದ್ರೆ ಆಕ್ಸಿಡೇಷನ್. ಈ P ಪಕ್ಕ ಇದೆಯಲ್ವಾ, ಆ P ಪಕ್ಕ ಇರೋ O ಏನಿದೆಯಲ್ಲ ಅಲ್ಲಿ F. PF ಒಂದೇ ತರ ಸ್ಪೆಲ್ ಮಾಡ್ತೀವಲ್ವಾ ಕೆಲವೊಂದ್ ಕಡೆ, ಹಾಗಾಗಿ P ಪಕ್ಕ ಇರೋದ್ರಲ್ಲಿ O ಇರುತ್ತಲ್ವಾ, ಅವರಲ್ಲಿ ಮಾತ್ರ FADH2 ಪ್ರೊಡ್ಯೂಸ್ ಆಗುತ್ತೆ. ಇಲ್ಲ ಎಲ್ಲಾ O ಅಲ್ಲಿ ಏನಿದೆಯಲ್ವಾ ಅಲ್ಲಿ NADH2 ಪ್ರೊಡ್ಯೂಸ್ ಆಗುತ್ತೆ. ಈ ಫಸ್ಟ್ D ಮಾತ್ರ ವಾಟರ್ ರಿಮೂವ್ ಆಗೋದು, ಇದೆಲ್ಲ ಡಿಕಾರ್ಬಾಕ್ಸಿಲೇಷನ್, ಕಾರ್ಬನ್ ರಿಮೂವ್ ಆಗುವಂಥದ್ದು. ಇದಿಷ್ಟು ನೆನ್ಪಿಟ್ಕೊಂಡ್ರೆ ನಿಮಗೆ ಕ್ರೆಬ್ಸ್ ಸೈಕಲ್ ವಿತ್ ಎನ್ಸೈಮ್ಸ್ ಮತ್ತೆ ಅವೆಲ್ಲವನ್ನು ಬರಿಬೋದು. CD ರೋಡೋಪೋಹೋ whose citric acid is of course a simple, silly, funny molecule. This completes the tricks of Krebs cycle. ನೆನ್ಪಿರುತ್ತೆ ಅನ್ಕೊಳ್ತೀನಿ ಅಲ್ವಾ?